ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ, ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ವಿಧಾನ ಯಾವುದ್ರಿ? ಅಂಕಗಣಿತ ಸರಾಸರಿ. ನೋಡಲಿ, ಇದಕ್ಕೆ ನಾವು AM ಅಂತ ಕರಿತೀವಿ, ಅರ್ಥಮೆಟಿಕ್ ಮೀನ್ ಅಂತೇಳಿ ಕರಿತೀವಿ. ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ವಿಧಾನಗಳಲ್ಲಿ ಪ್ರಮುಖವಾಗಿ ಮೊದಲನೇ ವಿಧಾನ ವೈಯಕ್ತಿಕ ಸರಣಿ ಅಂತೇಳಿ. ಆ ವೈಯಕ್ತಿಕ ಸರಣಿಯಲ್ಲಿ ಬರುವಂಥ ಮೊದಲನೇ ವಿಧಾನ ವಿದ್ಯಾರ್ಥಿಗಳಿಗೆ ನೇರವಾದ ವಿಧಾನ ಅಂತೇಳಿ, ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಡೈರೆಕ್ಟ್ ಮೆಥಡ್ ಅಂತೇಳಿ ಕರಿತೇವೆ. ಇದು ಎದರಲ್ಲಿ ಬರುವಂಥ ಒಂದು ವಿಧಾನ, ವೈಯಕ್ತಿಕ ಸರಣಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಾಗ ಆ ವೈಯಕ್ತಿಕ ಸರಣಿಯಲ್ಲಿ ಬರುವಂಥ ಮೊದಲನೇ ವಿಧಾನ ನೇರವಾದ ವಿಧಾನ, ಡೈರೆಕ್ಟ್ ಮೆಥಡ್ ಅಂತೇಳಿ. ಈ ಡೈರೆಕ್ಟ್ ಮೆಥಡ್ ಮೂಲಕ ನಾವು ಏನು ಮಾಡ್ಬೋದು, ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೋದು. ಈ ನೇರ ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೇಕಂತಂದ್ರೆ ಆ ಕಂಡುಹಿಡಿಯುವಂಥ ಸೂತ್ರ ಏನಂತಂದ್ರೆ ವಿದ್ಯಾರ್ಥಿಗಳೇ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಇಲ್ಲಿ x1, ಇಲ್ಲಿ ನೋಡಿ x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಡ್ಯಾಶ್ ಡ್ಯಾಶ್ xn ಅಂತೇಳಿ ಕರಿತೀವಿ. ಕೆಳಗಡೆ ಡಿವೈಡ್ ಬೈ n ಅಂತೇಳಿ. ಇದು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ನೇರ ವಿಧಾನದ ಮೂಲಕ ಕಂಡುಹಿಡಿಯುವಂಥ ಸೂತ್ರ. ಇದರ ಅರ್ಥ ಏನು ವಿದ್ಯಾರ್ಥಿಗಳೇ, ಇಲ್ಲೇನಿದೆಯಲ್ಲ x1, x2, x3, x4 ಇವೇನದಾವಲ್ಲ, ಈ ಎಲ್ಲ ಒಂದು ಮೌಲ್ಯಗಳನ್ನು ಕೂಡಿಸಬೇಕು. ಈ ಮೌಲ್ಯಗಳನ್ನು ಕೂಡಿಸಿದ ಮೇಲೆ ಆ ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸಿದಾಗ ಲಭ್ಯವಾಗುವಂಥ ಒಂದು ಇದಕ್ಕೆ ನಾವೇನು ಕರಿತೀವಿ, ಅಂಕಗಣಿತ ಸರಾಸರಿ ಅಂತೇಳಿ ಕರಿತೀವಿ. ಹೀಗಾಗಿ ಈ ಮೇಲಿನ x2, x3 ಇವೆಲ್ಲ ಮೌಲ್ಯಗಳನ್ನು ಕೂಡಿಸಿದಾಗ ನಮಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಲು ಲಭ್ಯವಾಗುವಂಥ ಸೂತ್ರ ಸಿಗ್ಮಾ x ಡಿವೈಡ್ ಬೈ n ಅಂತೇಳಿ. ಓಕೆನಾ? ಹೀಗಾಗಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ n ಅಂತೇಳಿ. ಇದು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಇದು ಸಿಗ್ಮಾ ಎಕ್ಸ್ ಬಾರ್ ಅಂದರೆ ಅಂಕಗಣಿತ ಸರಾಸರಿ, ಇದು ಎಕ್ಸ್ ಮೌಲ್ಯಗಳ ಒಟ್ಟು ಮೊತ್ತ, n ಅಂತಂದ್ರೆ ಮೌಲ್ಯಗಳ ಸಂಖ್ಯೆ ಅಂತೇಳಿ. ಈ ಮೂಲಕ ನೇರ ವಿಧಾನದ ಮೂಲಕ ನಾವೇನು ಮಾಡ್ಬೋದು, ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬಹುದು. ಈ ಸೂತ್ರವನ್ನು ಬಳಸಿಕೊಂಡು ನಾವು ಈ ಒಂದು ಉದಾಹರಣೆಯನ್ನು ಇಲ್ಲಿ ನಾವು ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಂಥ ಮಾಹಿತಿಯಲ್ಲಿ ಇಲ್ಲೇನು ಮಾಹಿತಿ ಇದೆಯಲ್ಲ, ಇಲ್ಲಿ ನೋಡಿ ಈ ಕೊಟ್ಟಂಥ ಮಾಹಿತಿಯನ್ನು ನಾವೇನು ಗಮನಿಸ್ಬೋದು, ಇಲ್ಲಿ ಕ್ರಮಗಳ ಸಂಖ್ಯೆ ಕೊಡಲಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ 1, 2, 3, 4, 5, 6, 7 ಮತ್ತು 8 ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳ ಕ್ರಮ ಸಂಖ್ಯೆಯನ್ನು ಕೊಡಲಾಗಿದೆ. 8 ವಿದ್ಯಾರ್ಥಿಗಳದಾವು. ಆ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂಥ ಅಂಕಗಳನ್ನು ಕೊಡಲಾಗಿದೆ. 45 ಅಂಕ, 48 ಅಂಕ, 63, ಆಮೇಲೆ 68, 82, 75, 54 ಮತ್ತು 69 ಅಂತೇಳಿ. ಇದು 8 ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂಥ ಅಂಕಗಳನ್ನು ಕೊಡಲಾಗಿದೆ. ಈಗ ಈ ಅಂಕಗಳನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ನಾವು ಈ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ವಿದ್ಯಾರ್ಥಿಗಳೇ, ಈ ಕೊಟ್ಟಂಥ ಅಂಕಗಳೇನಿದಾವಲ್ಲ ಈ ಎಲ್ಲ ಅಂಕಗಳನ್ನು ಕೂಡಿಸ್ಬೇಕು. ಇವೇಂದಾವಲ್ಲ, 1, 2, 3, 4, 5, 6, 7, 8 ಎಂದಾವಲ್ಲ, ಆ ಎಲ್ಲ ಅಂಕವನ್ನು ಕೂಡಿಸ್ಬೇಕು. ಹೀಗಾಗಿ ಇಲ್ಲಿ ನೋಡಿ, ಈ ಅಂಕಗಣಿತ ಸರಾಸರಿಯ ಮೂಲಕ ಕಂಡುಹಿಡಿಯುವಂಥ ಸೂತ್ರ ಏನಿದೆ, ಇದು ನೇರ ವಿಧಾನದ ಮೂಲಕ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ n ಅಂತೇಳಿ. ಇದು ಯಾವ ವಿಧಾನ? ನೇರವಾದ ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ. ಇಲ್ಲಿ ಇವೇನಿದಲ್ಲ ಇವು ಈ ಎಲ್ಲ ಅಂಕಗಳನ್ನು ಕೂಡಿಸಬೇಕು. ಈ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ನಮಗೆ ಲಭ್ಯವಾಗುವಂಥ ಮೊತ್ತ ಎಷ್ಟಂತಂದ್ರೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇವನ್ನೆಲ್ಲ ಕೂಡಿಸಿದಾಗ ನಮಗೆ ಲಭ್ಯವಾಗುವಂಥ ಮೊತ್ತ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 504. ನೀವು ಕ್ಯಾಲ್ಸಿ ತೊಗೊಂಡು ವಿದ್ಯಾರ್ಥಿಗಳು ಕೂಡಿಸಬೇಕು. ಈ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ನಮಗೆ ಲಭ್ಯವಾಗುವಂಥ ಒಟ್ಟು ಮೊತ್ತ ಎಷ್ಟಂತಂದ್ರೆ 504 ಆಗ್ತದೆ. ಇಲ್ಲಿ n ಅಂತಂದ್ರೆ ಎಷ್ಟಾಗುತ್ತೆ, n ಅಂದರೆ ಇಲ್ಲಿ
ಆ ಮೌಲ್ಯಗಳ ಸಂಖ್ಯೆ ಎಷ್ಟಿದೆ? ವಿದ್ಯಾರ್ಥಿಗಳ ಸಂಖ್ಯೆ 8 ಇದೆ. ಹೀಗಾಗಿ ಎಲ್ಲ ಮೌಲ್ಯಗಳನ್ನು ಕೂಡಿಸಿದಾಗ ಬರುವಂಥ ಮೌಲ್ಯ 504. ಇನ್ನು ಅವುಗಳ ಸಂಖ್ಯೆ ಎಷ್ಟು? 8 ಇದೆ. ಹೀಗಾಗಿ ಈ 504ಅನ್ನು 8ರಿಂದ ಭಾಗಿಸಿದಾಗ ವೈಯಕ್ತಿಕ ಸರಣಿಯಲ್ಲಿ ನೇರವಾದ ವಿಧಾನವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು? ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೋದು. ಈಗ ನೋಡಿಲಿ, ಈ ಸಿಗ್ಮಾ ಎಕ್ಸ್, ಈ ಎಕ್ಸ್ ಎಷ್ಟಿದೆ? 504 ಇದೆ. 504 ಡಿವೈಡ್ ಬೈ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 8 ಇದೆ. 8. ಈಗ ಅದರಿಂದ ಭಾಗಿಸಿದಾಗ ನಮಗೇನು ಲಭ್ಯ ಆಗ್ತದೆ? 8 ಒಂದಲೇ 8ಅನ್ನು 504ರಿಂದ ಭಾಗಿಸಿದಾಗ ನಮಗೆ ಲಭ್ಯವಾಗುವಂಥ ಉತ್ತರ ಎಷ್ಟಾಗ್ತದೆ? 63. 6 3. ಹೀಗಾಗಿ ಸಿಗ್ಮಾ ಬಾರ್ ಇಸ್ ಈಕ್ವಲ್ ಟು ಬರುವಂಥ ಉತ್ತರ ಎಷ್ಟು? 63. ಇದು ಅಂಕಗಣಿತ ಸರಾಸರಿ ಆಗಿದೆ. ಯಾವ ವಿಧಾನವನ್ನು ಬಳಸಿಕೊಂಡು? ನೇರವಾದ ವಿಧಾನವನ್ನು ಬಳಸಿಕೊಂಡು. ಯಾವ ಸರಣಿಯಲ್ಲಿ? ವೈಯಕ್ತಿಕ ಸರಣಿಯಲ್ಲಿ. ಈ ಥರನಾಗಿ ನಿಮಗೇನಾದರೂ ಎಕ್ಸಾಮ್ ಒಳಗಡೆ ಟೇಬಲ್ ಕೊಟ್ಟರೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಂತಂದ್ರೆ ನೀವೇನು ಮಾಡ್ಬೋದು? ಈ ನಾ ಹೇಳಿರುವಂಥ ವಿಧಾನವನ್ನು ಬಳಸಿಕೊಂಡು ನೇರವಾಗಿ ನೀವೇನು ಮಾಡ್ಬೋದು? ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೋದು. ಓಕೆನಾ? ಇಷ್ಟು ಈಸಿಯಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಬೇಕಾ ವಾಪಸ್ ಇನ್ನೊಮ್ಮೆ ತಗೊಂಡ್ರಿ, ಈ ಎಲ್ಲ ಅಂಕಗಳನ್ನು ಕೂಡಿಸ್ಬೇಕು. ಓಕೆನಾ? ಕೂಡಿಸಿದಾಗ ಅದು ಸಿಗ್ಮಾ ಎನ್ ಆಗ್ತದೆ. ಅದು 504 ಆಯಿತು. ಆಮೇಲೆ ಇಲ್ಲಿ ಕ್ರಮ ಸಂಖ್ಯೆ ಎಷ್ಟಿರ್ತಾವಲ್ಲ, ಅವು ಎಷ್ಟಿರ್ತಾವೆ ಅಷ್ಟು ನೀವೇನು ಮಾಡಬೇಕು? ಅದನ್ನು ಎನ್ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎನ್ ಅಂತಂದರೆ 8 ಆಯಿತು. ಈಗ 504ಅನ್ನು 8ರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ. ಈಗ 504ಅನ್ನು 8ರಿಂದ ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ಲಭ್ಯ ಆಯಿತು? 63 ಆಯಿತು. ಈ ಬಂದಂಥ ಉತ್ತರ ಏನಿದು? ಅಂಕಗಣಿತ ಸರಾಸರಿ ಆಗಿದೆ. ಓಕೆನಾ? ಈ ತೆರನಾಗಿ ನಾವು ಏನು ಮಾಡ್ಬೋದು? ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೋದು. ಓಕೆನಾ? ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತು ಅಂತೇಳಿ ತಿಳ್ಕೊತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಧಾನವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.